ಫಸ್ಟ್ ಮಂತ್ ಅಲ್ಲೇ ನನಗೆ ಬ್ಯಾಕ್ ಪೇನ್, ಪೀರಿಯಡ್ಸ್ ಪೇನ್ ಎಲ್ಲ ಏನೇನ್ ಬರ್ತಾ ಇತ್ತು ಏನೂ ಇರ್ಲಿಲ್ಲ. ಫಸ್ಟ್ ಮಂತ್ ಗೆ ನಾನು ಅಂದ್ರೆ ನಿಮ್ ಡಯಟ್ ಇಂದ ಫಸ್ಟ್ ಮಂತ್ ಗೆ ಕೂಡ ನನ್ ಮೈಂಡ್ ಕೂಡ ಚೇಂಜ್ ಆಗಿದೆ. ಪೀರಿಯಡ್ಸ್ ಕ್ರಾಮ್ಸ್ ಎಲ್ಲ ನನಗೆ ಬರ್ತಾ ಇಲ್ಲ. ನಿಜವಾಗ್ಲೂ ನನ್ಗೆ ಇಷ್ಟು ಚೇಂಜಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫುಡ್ ಅಲ್ಲಿ ಅಂತ ಹೇಳಿದೆ ನಾನು. ಸೊ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು. ನಮ್ಮ ಹ್ಮ್ ಇಂಡಿಯನ್ ಫುಡ್ ಇಂದಾನೇ ಕೂಡ ನಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಇಷ್ಟು ಬೇಗ ನಾವು ರಿಕವರಿ ಮಾಡ್ಕೋಬಹುದು ಅಂತ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ. ಇದು ಒಂದು ಗೈಡೆನ್ಸ್ ಇಲ್ದೆ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಗೇನು ನಾಲೆಡ್ಜ್ ಇರಲ್ಲ. ನಮಗೆ ಹ್ಮ್ ವಿತೌಟ್ ನಾಲೆಡ್ಜ್ ಇಲ್ದೇನೆ ಯಾವ್ದಾದ್ರು ಇವಾಗ ತುಂಬಾ ಜನ ಈ ಶೇಕ್ಗಳೆಲ್ಲ ತಗೊಳ್ತಾ ಇದಾರೆ ಸುತ್ತಮುತ್ತಲು. ಬಟ್ ಹ್ಮ್ ನನಗೂ ಹೇಳಿದ್ರು ನನಗೆ ಇಷ್ಟ ಇರ್ಲಿಲ್ಲ, ನನಗೆ ನ್ಯಾಚುರಲ್ ಆಗೇ ಮಾಡ್ಬೇಕಂತ, ಫಸ್ಟ್ ಟೈಮ್ ಮಾಡಿದ್ನಲ್ಲ ಅದೇ ತರ ಮಾಡ್ಬೇಕಂತ. ಬಟ್ ನನಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿದ್ರಿಂದ ಇಲ್ಲ, ನನ್ಗೊಬ್ರು ಗೈಡೆನ್ಸ್ ಬೇಕು, ಹ್ಮ್ ನ್ಯೂಟ್ರಿಷನ್ ಗೈಡೆನ್ಸ್ ಇಲ್ದೆ ನಾನು ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ತಗೊಂಡಿದ್ದೆ. ಶ್ರುತಿ ಅವ್ರದ್ದು ಈಗ ವೆಯ್ಟ್ ಲಾಸ್ ಜರ್ನಿಯಿಂದ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ ವೆಯ್ಟ್? 80 kg ಇದೆ ಸರ್. ಇವಾಗ ಎಷ್ಟಿದ್ದೀರಾ? ಇವಾಗ 63 ಇದ್ದೀನಿ. ಸೊ ಎಷ್ಟು ಸಮಯ ತಗೊಳ್ತು? ಒಂದು 5 months ಟೈಮ್ ತಗೊಳ್ತು ಸರ್. ಹೆಂಗೆ ನಿಮ್ಗೆ ನಮ್ ಬಗ್ಗೆ ಎಷ್ಟು ವರ್ಷದಿಂದ ಗೊತ್ತು? ಸರ್ ಆಲ್ಮೋಸ್ಟ್ ನಾನು ಒಂದು 2 years ಇಂದ ನಿಮ್ದು ವಿಡಿಯೋ ಫಾಲೋ ಮಾಡ್ತಾ ಇದ್ದೆ ಸರ್ ನಾನು. ಬಟ್ ಓಕೆ. ತಗೋಬೇಕು ಬೇಡ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ನನ್ನ ಹಾ. ಫ್ರೆಂಡ್ಸ್ ಬೇರೆ ಎಲ್ಲ ಹೆಲ್ದಿ ಪೈ ಆ ತರದೆಲ್ಲ ತಗೊಳ್ತಾ ಇದ್ರು. ಹ್ಮ್. ಸೊ ನನಗೆ ಅವ್ರದ್ದು ಹೇಳ್ತಾ ಇದ್ದಿದ್ ನೋಡಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ನನಗೆ ನ್ಯಾಚುರಲ್ ಆಗೇನೆ ವೆಯ್ಟ್ ಲಾಸ್ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು ಆಕ್ಚುಲಿ. ಓಕೆ. ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಿದ್ದೆ, ಮೈಗ್ರೇನ್ ರಿಲೇಟೆಡ್, ತಲೆ ಸುತ್ತು ಬರ್ತಾ ಇತ್ತು, ಥೈರಾಯ್ಡ್ ಇತ್ತು, ಹ್ಮ್. ತುಂಬಾನೇ ಮೂಡ್ ಸ್ವಿಂಗ್ಸ್ ಇತ್ತು, ಬ್ಯಾಕ್ ಓಕೆ. ಪೇನ್ಸ್, ತುಂಬಾ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ನಿಮ್ದೆಲ್ಲ ವಿಡಿಯೋ ಫಾಲೋ ಮಾಡ್ತಾ ಇದ್ನ. ಸೊ ನೋಡ ಇದು ನ್ಯಾಚುರಲ್ ಆಗಿ ನನಗೆ ಡಯಟ್ ಇಂದ ನನಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಯಾಕೆ ಟ್ರೈ ಮಾಡಬಾರ್ದು ಅಂತ ನಂಗೆ ತುಂಬಾ ಒಂದು ಡಿಸಿಷನ್ ತಗೊಂಡೆ. ಸೊ ಅದ್ ಹ್ಮ್. ತಗೊಂಡು ಇವಾಗ ತಗೊಂಡ್ಮೇಲೆ ನಿಮ್ದು ಡಯಟ್ ತಗೊಂಡ್ಮೇಲೆ ನಾನು ಫುಲ್ಲು ಚೇಂಜ್ ಆಗಿದ್ದೀನಿ ಸರ್. ಫುಲ್ ಹೆಲ್ತ್ ಇಶ್ಯೂಸ್ ಎಲ್ಲ ನಾರ್ಮಲ್ ಬಂದಿದೆ. ಥೈರಾಯ್ಡ್ ಕೂಡ ನಾರ್ಮಲ್ ಆಗಿದೆ, ಮೈಗ್ರೇನ್ ರಿಲೇಟೆಡ್ ಪ್ರಾಬ್ಲಮ್ ಏನೂ ಇಲ್ಲ, ಪೈಲ್ಸ್ ಪ್ರಾಬ್ಲಮ್ ಇತ್ತು ಏನೂ ಇಲ್ಲ, ಹ್ಮ್. ಸುಸ್ತಾಗ್ತಾ ಇತ್ತು, ಕೂತ್ರು ಸುಸ್ತು ನಿಂತ್ರು ಸುಸ್ತು, ಕೆಲಸ ಹ್ಮ್. ಮಾಡಿದ್ರು ಸುಸ್ತಾಗ್ತಿತ್ತು. ಬಟ್ ಇವಾಗ ಏನಿಲ್ಲ, ಎಕ್ಸರ್ಸೈಸ್ ಎಲ್ಲ ಮಾಡಿ ತುಂಬಾ ಸ್ಟ್ರೆಂತ್ನಿಂಗ್ ಆಗಿದ್ದೀನಿ. ಹ್ಮ್. ಎಲ್ಲ ಫುಲ್ ಚೇಂಜ್ ಆಗಿದೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಡಯಟ್ ಅಲ್ಲಿ ನಾನು ತಿಳ್ಕೊಂಡಿದ್ದೇನು, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಬರೀ ಫಿಸಿಕಲಿ ಫಿಟ್ ಆಗೋದು ಅಂತಲ್ಲ, ಮೆಂಟಲಿ ಕೂಡ ಫಿಟ್ ಆಗಿ, ಮೆಂಟಲಿ ಕೂಡ ಖುಷಿಯಾಗಿ ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡ್ಬೋದು ಅನ್ನೋದನ್ನ ನಿಮ್ ಡಯಟ್ ತಗೊಂಡ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಳ್ತಾ ಇದ್ದೀನಿ ಸರ್. ಸೊ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್. ಸೊ ನಮ್ಮ ವೆರಿ ಗುಡ್. ಚೇಂಜಸ್ ಥಾಟ್ಸ್ ಆಗ್ಲಿ ಎಲ್ಲ ಪ್ರತಿಯೊಂದೂ ಎಲ್ಲ ಚೇಂಜಸ್ ಆಗುತ್ತೆ. ಸೊ ನಾಟ್ ಓನ್ಲಿ ಹ್ಮ್. ಫಿಸಿಕಲಿ, ಮೆಂಟಲಿ ಕೂಡ ಹೆಲ್ದಿ ಆಗಿರ್ಬೋದು ಅಂತ ನಾನೇ ಹೇಳ್ತಾ ಇದ್ದೀನಿ, ನನ್ನ ಅಂದ್ರೆ ಎಕ್ಸ್ಪೀರಿಯನ್ಸ್ ಇವಾಗ ಇಂದ ಹೇಳ್ತಾ ನಿಮ್ಗೆ ಇದ್ದೀನಿ. ಈಗ ನೀವಾಗೆ ಎಕ್ಸರ್ಸೈಸ್ ಮಾಡಿ ಎಲ್ಲ ಫುಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ನೀವಾಗೆ ಮಾಡಿರೋದ್ರಿಂದ ನಿಮ್ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಹೌದು ಮಾಡಬಲ್ಲೆ ಅಂತ. ಸರ್. ಹ್ಮ್. ಹೌದು, ಮನೆಯಲ್ಲೇ ನಾನೇ ಎಕ್ಸರ್ಸೈಸ್ ಮಾಡ್ಬೋದು, ಇದ್ ಮಾಡ್ಬೋದು ಅಂತ. ಬಟ್ ಹ್ಮ್. ಸಂಜನಾ ಮ್ಯಾಮ್ ಪ್ರತಿ ವೀಕು ಕಾಲ್ ಮಾಡ್ತಿದ್ರು. ಅವರದೊಂದು ಹ್ಮ್. ಪಾಸಿಟಿವ್ ಥಾಟ್ಸ್ ಆಗ್ಲಿ, ಲೈಕ್ ಸಿಸ್ಟರ್ ಗೈಡ್ ಮಾಡೋ ತರ ನನ್ಗೆ ಯಾವಾಗ ಒಂದು ಗುರು. ಬಟ್ ಸ್ಟ್ರಿಕ್ಟ್ ಆಗಿ ನಾನು ಡಯಟ್ ಫಾಲೋ ಮಾಡ್ತಿದ್ದೀನಪ್ಪ, ನಾನು ಹಂಗೆ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಭಯಪಟ್ಟು ನಾನು ಯಾವತ್ತೂ ಮಾಡಿಲ್ಲ. ತುಂಬಾ ಹ್ಮ್. ಇಷ್ಟಪಟ್ಟು ನಾನು ಹಿಂಗ್ ಡಯಟ್ ಮಾಡ್ತಿದ್ದೀನಿ ಅಂತಾನೂ ಅನಿಸ್ತಿರ್ಲಿಲ್ಲ. ಬಟ್ ಸ್ಟಾರ್ಟಿಂಗ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನನ್ ವೆಯ್ಟ್ ಇಂದ ಸುಸ್ತಾಗ್ತಾ ಇತ್ತು. ಬಟ್ ಇವಾಗ ಹ್ಮ್. ನಾನು 1 hour ಕೂಡ 1.5 hour ಎಕ್ಸರ್ಸೈಸ್ ಮಾಡಿದ್ರು ನನಗೆ ಎನರ್ಜಿ ಕೊಡುತ್ತೆ, ನನಗೆ ಒಂಥರ ಖುಷಿ ಕೊಡುತ್ತೆ ಎಕ್ಸರ್ಸೈಸ್ ಮಾಡಿದ್ಮೇಲೆ. ಸೊ ಸಂಜನಾ ಕೂಡ ವೀಕ್ಲಿ ವೀಕ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮೆಂಟಲಿ ಕೂಡ ಇದಾಗಿ. ಎಲ್ಲಾ ಪ್ರತಿಯೊಂದು ನಾನು ಏನ್ ಕೇಳಿದ್ರು, ಡೌಟ್ ಕೇಳಿದ್ರು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ವೆರಿ ಗುಡ್. ಸೊ ಶ್ರುತಿ ಅವ್ರು ಇರೋದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಿಂದ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಒಂದು 17 kg ಅಷ್ಟು ಫ್ಯಾಟ್ ಲಾಸ್ ಮಾಡಿದ್ದಾರೆ. ಸೊ ಅದು ಹೌದು. ಇವ್ರದ್ದು ಶ್ರುತಿ ಅವ್ರದ್ದು 2ನೇ ಅಟೆಂಪ್ಟ್ ಅಂತೆ. ಅಂದ್ರೆ ಮೊದ್ಲೇ ಒಂದ್ಸಲ ಮಾಡಿದ್ರು, ಬಟ್ ಆದ್ರೆ ಬರೇ ಡಯಟ್ ಮೂಲಕ ಮಾಡಿದ್ರಂತೆ, ವೀಕ್ ಆಗಿದ್ರಂತೆ. ಸೊ ಇವಾಗ ಡಯಟ್, ಎಕ್ಸಸೈಸ್, ಲೈಫ್ ಸ್ಟೈಲ್ ಎಲ್ಲ ಬದಲಾವಣೆ ಮಾಡಿ ಆರೋಗ್ಯನೂ ಸುಧಾರಿಸಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರಿಗೆ ಹೌದು. ಥ್ರೂ ಔಟ್ ದ ಜರ್ನಿ ಗೈಡ್ ಮಾಡಿದ್ದು ನನ್ನ ಟೀಮ್ ಮೇಟ್ ಸಂಜನಾ, ಅವ್ರಿಗೆ ಮೆಂಟರ್ ಆಗಿ ಗೈಡ್ ಮಾಡಿದ್ದು. ಸೊ ಶ್ರುತಿ ಅವ್ರದ್ದು ಈಗ ನಿಮ್ ಚಿತ್ರದುರ್ಗದಲ್ಲಿ, ಐ ಥಿಂಕ್ ಚಿತ್ರದುರ್ಗದಲ್ಲಿ ಇನ್ನ ತುಂಬಾ ಜನ ಇದ್ದಾರೆ ಹೆಚ್ಚು ಕಡಿಮೆ. ಚಿತ್ರದುರ್ಗ ತುಂಬಾ ಹೌದು ದೊಡ್ಡ ಸರ್. ಸಿಟಿ ಅಲ್ವಾ? ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಒಬ್ರು ನಂದು ನೋಡಿ ಕೂಡ ಮತ್ತೆ ನಿಮ್ಮ ಪೇಜ್ ಫಾಲೋ ಮಾಡ್ಬಿಟ್ಟು ಅವಳು ಕೂಡ ನಿಮ್ ಪೇಜ್ಗೆ ಜಾಯ್ನ್ ಆಗಿದ್ದಾಳೆ ಸರ್ ಒಬ್ಳು. ಹೌದಾ? ವೆರಿ ಗುಡ್. ಹ. ತುಂಬಾ ಸೊ ಚೆನ್ನಾಗಿದೆ ಕಣೆ, ನ್ಯಾಚುರಲ್ ಆಗಿ ಅಂತ. ಅಂದ್ರೆ ನೀವೇ ಈಗ ನಿಮ್ ಏಜ್ ಏನು, ಪ್ರೆಸೆಂಟ್ ಏಜ್? ಸರ್ 35. ಹ್ಮ್. So, ಶ್ರುತಿ ಅವ್ರಿಗೆ ಎರಡು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ. ನಿಮ್ ಮಗಳಿಗೆ ಎಷ್ಟು ವಯಸ್ಸು? 12 years. 12 years. ಸೊ 12 years ಮಗು ಅಂದ್ರೆ ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಅದೆಲ್ಲ? ಇಲ್ಲ ಸರ್, ಸಿ ಸೆಕ್ಷನ್, 2 ಸಿ ಸೆಕ್ಷನ್, ಇಬ್ರು ಮಕ್ಕಳು.
ಓಕೆ ಓಕೆ. ಸೊ ಅಂದ್ರೆ ಫಸ್ಟ್ ಡೆಲಿವರಿ ಆಯ್ತು, ವೆಯ್ಟ್ ಕಡಿಮೆ ಆಯ್ತು, ಮತ್ತೆ ಆ, ಎರಡನೇ ಮಗು ಆಯ್ತು, ಮತ್ತೆ ವೆಯ್ಟ್ ಗೇನ್ ಆಯ್ತು, ಮತ್ತೆ ಕಡಿಮೆ ಮಾಡಕ್ ಕಷ್ಟ ಆಯ್ತು ನಿಮ್ಗೆ. ಸೊ ಶ್ರುತಿ ಅವ್ರ ಮೊದ್ಲೇ ಇಲ್ಲಿ ಬೆಂಗಳೂರಲ್ಲಿ ಇದ್ರ? ಹೌದು ಸರ್, ನನ್ ತವ್ರ ಮನೆ ಬೆಂಗಳೂರೇ, ಬಟ್ ನಾನು ವರ್ಕ್ ಮಾಡಿದ್ದು ಇದು ಮದ್ವೆ ಆದ್ಮೇಲೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು. ಅಲ್ಲ, ಯಾವ ಸ್ಟೇಜ್ ಡಯಟ್ ಅಲ್ಲಿ ಇದ್ದಾರೆ? ಫಿಫ್ತ್ ಸ್ಟೇಜ್ ಅಲ್ಲಿ ಇದ್ದಾರೆ ಅವ್ರು ಇವಾಗ. ಓಕೆ, ಸರಿ. ಅಂದ್ರೆ ಇವಾಗ ನೀವು ವಾಪಸ್ ಸೆಕೆಂಡ್ ಸ್ಟೇಜ್ ಡಯಟ್ ಬಂದು ಅಲ್ಲಿ ಸ್ಟ್ರೆಂತ್ ಬೇಸ್ಡ್ ವರ್ಕೌಟ್, ಪವರ್ ಯೋಗ ಅಂತೆಲ್ಲ ಇದೆ. ಓಕೆ, ಅದನ್ನೆಲ್ಲ ಮಾಡ್ಕೊಂಡು ವೆಯ್ಟ್ ಏನ್ ತುಂಬಾ ಕಡಿಮೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ 2-3 kg ಕಡಿಮೆ ಆದ್ರೂ ಪರವಾಗಿಲ್ಲ. ಸೈಮಲ್ಟೇನಿಯಸ್ಲಿ ಹೆಲ್ತ್ ಮೇಲೆ ಫೋಕಸ್ ಮಾಡಿ. ಅಂದ್ರೆ ನೀವು ಇವಾಗ ಇಷ್ಟು ದೂರ ಇಷ್ಟು ವೆಯ್ಟ್ ಎಲ್ಲ ಕಡಿಮೆ ಮಾಡಿ ಇದಕ್ಕೆ ಬಂದಿದ್ದೀರಾ, ಓಕೆ ಹಾ, ನನಗೆ ಗುರಿ ತಲುಪಾಯ್ತು ಅಂತ ಹೇಳಿ ರೆಸ್ಟ್ ಮಾಡೋದಲ್ಲ. ಓಕೆ, ಇಲ್ಲ ಸೊ ಇಲ್ಲ ನೀವು ಸರ್. ನೀವು ಏನ್ ಮಾಡ್ಬೇಕು ಅಂದ್ರೆ ಬೇಸಿಕಲಿ ಕರೆಕ್ಟ್ ಆಗಿ ಅಟ್ಲೀಸ್ಟ್ ಒಂದ್ ವಾರಕ್ಕೆ 3-4 ದಿನ ಆದ್ರೂ ಎಕ್ಸರ್ಸೈಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಚೆನ್ನಾಗಿ ಹೆಲ್ದಿಯಾಗಿ ತಿನ್ಕೊಂಡು, ಅಂದ್ರೆ ನಿಮ್ ಬಾಡಿಗೆ ಬೇಕಾಗಿರೋ ಒಳ್ಳೆ ಪೌಷ್ಟಿಕಾಂಶ ಇರುವಂತ ಆಹಾರಗಳನ್ನ ತಿಳ್ಕೊಂಡು ಸ್ಟ್ರಾಂಗ್ ಆಗ್ಬೇಕು ಅನ್ನೋದು ಅಷ್ಟೇ. ಓಕೆ, ಸ್ಟ್ರಾಂಗ್ ಆಗಿ ಹೆಲ್ದಿ ಆಗಿರಿ ಅನ್ನೋದು ಅಷ್ಟೇ. ಓಕೆ ಓಕೆ. ಸರ್, ಫಸ್ಟ್ ನನಗೆ ಅವ್ರ ಕಾಲ್, ನನಗೆ ಇಂಟ್ರೊಡಕ್ಷನ್ ಕಾಲ್ ತಗೊಂಡಿದ್ರು ಫಸ್ಟ್ ಜಾಯ್ನ್ ಆಗೋಕ್ಕೂ ಮುಂಚೆ. ಸೊ ಹ್ಮ್ ನನಗೆ ಅವ್ರ ವಾಯ್ಸ್ ಕೇಳಿದ ತಕ್ಷಣ ನನಗೆ ಒಂಥರ ಪಾಸಿಟಿವ್ ವಾಯ್ಸ್ ಬಂತು. ಶಿ ಇಸ್ ಸೋ ವೆರಿ ಕ್ಯೂಟ್ ವಾಯ್ಸ್. ಹ್ಮ್ ಆಮೇಲಿಂದ ಹಾಗೆ ಅವ್ರು ಪ್ರತಿಯೊಂದು ಮಾತಾಡೋದಾಗ್ಲಿ, ಗೈಡೆನ್ಸ್ ಕೊಡೋದಾಗ್ಲಿ, ಅವರು ಏನೇ ಒಂದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಒಂದು ಪಾಸಿಟಿವ್ನೆಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸ್ಟೆಪ್ ಬೈ ಹ್ಮ್ ಸ್ಟೆಪ್ ಹೇಗೆ ಅಂತ ನಮ್ಗೆ ಯಾವ್ದು ಡೌಟ್ ಬರ್ದೇ ಇರೋ ರೀತಿ ನನಗೆ ಕ್ಲಾರಿಫೈ ಮಾಡ್ತಾ ಇದ್ರು. ಪ್ರತಿಯೊಂದು ಫುಡ್ ಚಾರ್ಟ್ ಕೊಡೋದಾಗ್ಲಿ, ನನಗೆ ಡಯಟ್ ಎಕ್ಸಸೈಸಸ್ ಆಗ್ಲಿ, ಹೇಗ್ ಮಾಡ್ಬೇಕು ಹೇಗ್ ಮಾಡಬಾರ್ದು. ಸೊ ಹ್ಮ್ ಪ್ರತಿಯೊಂದು ನನಗೆ ಡೌಟ್ ಒಂದ್ಸತಿ ಹೇಳೋರು, ಮತ್ತೆ ನೆಕ್ಸ್ಟ್ ವೀಕ್ ತನಕ ನಂಗೆ ಜಾಸ್ತಿ ಡೌಟ್ ಏನ್ ಬರ್ತಾನೆ ಇರ್ಲಿಲ್ಲ. ಹಾಗೆ ಫಾಲೋ ಓಕೆ. ಮಾಡ್ಕೊಂಡು ಹೋದೆ. ಹ್ಮ್ ಹಾಗೆ ಒಂದು 5 ಮಂತ್ಸ್ ತನಕ ನನ್ಗೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ಗೆ ನನಗೆ ತುಂಬಾನೇ ಚೇಂಜಸ್ ಆಗೋಯ್ತು ಸರ್. ನನಗೆ ಫಸ್ಟ್ ಮಂತ್ ಅಲ್ಲೇ ನನಗೆ ಬ್ಯಾಕ್ ಪೇನ್, ಪೀರಿಯಡ್ಸ್ ಪೇನ್ ಎಲ್ಲ ಏನೇನ್ ಬರ್ತಾ ಇತ್ತು ಏನೂ ಇರ್ಲಿಲ್ಲ. ಫಸ್ಟ್ ಮಂತ್ಗೆ ನಾನು ಅಂದೆ, ಮ್ಯಾಮ್ ನಿಮ್ ಡಯಟ್ ಇಂದ ಫಸ್ಟ್ ಮಂತ್ಗೆ ಕೂಡ ನನ್ನ ಮೈಂಡ್ ಕೂಡ ಚೇಂಜ್ ಆಗಿದೆ, ಪೀರಿಯಡ್ಸ್ ಕ್ರಾಮ್ಸ್ ಎಲ್ಲ ನನಗೆ ಬರ್ತಾ ಇಲ್ಲ, ನಿಜವಾಗ್ಲೂ ನನ್ಗೆ ಇಷ್ಟು ಚೇಂಜಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫುಡ್ ಅಲ್ಲಿ ಅಂತ ಹೇಳ್ದೆ ನಾನು. ಇಲ್ಲ ಹ್ಮ್ ಆಗತ್ತೆ ಅಂತ ಅಂದ್ರು, ಫುಡ್ ಇಂದ ಎಲ್ಲ ಆಗತ್ತೆ ಅಂತಂದ್ರು. ಸೊ ನನಗೆ ಅವಾಗ ಕಾನ್ಫಿಡೆನ್ಸ್ ಬಂತು, ನಮ್ಮ ಹ್ಮ್ ಇಂಡಿಯನ್ ಫುಡ್ ಇಂದಾನೆ ಕೂಡ ನಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಇಷ್ಟು ಬೇಗ ನಾವು ರಿಕವರಿ ಮಾಡ್ಕೋಬಹುದು ಅಂತ ನಾವು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಇದು. ಹೌದು. ಆ, ಬಟ್ ಶೀಸ್ ಲೈಕ್ ಅ ಸಿಸ್ಟರ್, ಅವ್ರು ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ಸರ್ ನನಗೆ. ಅವರು ಫಸ್ಟ್ ಹೆಲ್ತ್ ಇಶ್ಯೂಸ್ ಹೇಳ್ಕೋಬೇಕಾದ್ರೆ ಸ್ವಲ್ಪ ಪ್ಯಾನಿಕ್ ಆಗಿದ್ರು. ಮೇಡಮ್ ನನ್ಗೆ ಈ ತರ ಇದೆ, ಚೇಂಜಸ್ ಆಗುತ್ತಾ, ನಾನು ವೇಟ್ ಕಮ್ಮಿ ಆಗ್ತೀನಾ, ನಾನು ಏನೇನೋ ಅಂದ್ರೆ ತುಂಬಾ ತರ ತಗೊಂಡಿದ್ದೀನಿ ನಾನು, ಸೊ ಅದೆಲ್ಲ ನಂಗೆ ಹ್ಮ್ ಚೇಂಜಸ್ ಆಗ್ತಿಲ್ಲ, ತುಂಬಾ ಸುಸ್ತಿದೆ ನನ್ನ ಬಾಡಿನಲ್ಲಿ ಅಂತ. ಸೊ ಅವ್ರಿಗೆ ಯಾವಾಗ್ಲೂ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದೆ, ನೀವು ಇದೊಂದು ಟ್ರೈ ಮಾಡಿ ಆಗತ್ತೆ ಆಗತ್ತೆ ಅಂತ ಹೇಳಿ. ಅವ್ರು ತುಂಬಾ ಚೆನ್ನಾಗಿ ನಾನು ಏನ್ ಹೇಳ್ಕೊಡ್ತೀನಿ ಅದ್ರ ಪ್ರಕಾರ ಅವರು ಮಾಡ್ತಾ ಬಂದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಸೊ ಅವ್ರಿಗೆ ಏನೇ ಒಂದ್ ಡೌಟ್ಸ್ ಇದ್ರು ಕೂಡ ನಾನು ಅವರು ಈ ತರ ಡೌಟ್ಸ್ ಇದೆ ಮೇಡಮ್ ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಕರೆಕ್ಟ್ ಆಗಿ ಅದೊಂದು ಗೈಡೆನ್ಸ್ ಅವ್ರಿಗೆ ಕೊಟ್ಟಾಗ ಅವ್ರು ನೀಟಾಗಿ ಅದನ್ನ ಫಾಲೋ ಮಾಡ್ತಾ ಇದ್ರು. ಸೊ ನೌ ಶಿ ಇಸ್ 80 ಇಂದ 63 ಬರೋದು ಇಟ್ಸ್ ನಾಟ್ ಸೋ ಈಸಿ. ಶಿ ಇಸ್ ವೆಜಿಟೇರಿಯನ್ ಕೂಡ ಆಗಿದ್ದಾರೆ ಅವರು. ಬಟ್ ಎಷ್ಟು ಹ್ಮ್ ಚೆನ್ನಾಗಿ ಫಾಲೋ ಮಾಡಿದ್ದಾರೆ ಅವರು, ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ದಾರೆ. ನನಗೆ ಅವರು ಎವ್ರಿ ಮಂತ್ ಅವ್ರನ್ನ ಕೇಳ್ತಾ ಇದ್ದಾರೆ, ನಿಮ್ ಬಾಡಿ ಯಾವ ತರ ಚೇಂಜಸ್ ಆಗ್ತಿದೆ, ಏನಾದ್ರು ಪ್ರಾಬ್ಲಮ್ ಅನಿಸ್ತಾ ಇದೆಯಾ. ಶಿ ಇಸ್ ಗಿವಿಂಗ್ ಆಲ್ ದ ಡೇ 1 ಇಂದ ಡೇ ಎಂಡ್ ವರ್ಗುನು. ಸೊ ಅವ್ರು ಯಾವಾಗ್ಲೂ ಹೇಳೋರು, ಮೇಡಮ್ ನಂಗೆ ಡಯಟ್ ಇಂದ ನಂಗೆ ತುಂಬಾ ಚೆನ್ನಾಗ್ ಆಗ್ತಾ ಇದೀನಿ, ತುಂಬಾ ಚೆನ್ನಾಗ್ ಆಗ್ತಾ ಇದೀನಿ ಅಂತ. ಸೊ ನಂಗೆ ಅದು ಯಾವಾಗ್ಲೂ ಖುಷಿ ಕೊಡುತ್ತೆ ನನಗೆ. ತುಂಬಾ ಒಳ್ಳೆ, ತುಂಬಾ ಗ್ರಾಟಿಟ್ಯೂಡ್ ಇದೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ತುಂಬಾ ಇನ್ನ ಗ್ರಾಟಿಟ್ಯೂಡ್ ಇದೆ ಸರ್ ಅವ್ರಿಗೆ. ಶಿ ಇಸ್ ಡೌನ್ ಟು ಅರ್ತ್ ಲೇಡಿ. ಇನ್ನೊಂದ್ 2 ಮಂತ್ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಅವ್ರಿಗೆ ಒಂದು ಮೇಂಟೆನೆನ್ಸ್ ಖಂಡಿತ ಖಂಡಿತ. ಮೇಂಟೆನೆನ್ಸ್ ಮೇಂಟೆನೆನ್ಸ್ ಮಾಡೋದ್ ಕಲಿಯೋ ತನಕ, ಅಂದ್ರೆ ಈಗ ಒಂದ್ ಸರ್ಟೈನ್ ಲೆವೆಲ್ಗೆ ರೀಚ್ ಆಗಿ ನಾನು ಇಲ್ಲಿ ಮೇಂಟೈನ್ ಮಾಡ್ತೀನಿ ಅನ್ನೋ ತನಕ ಮಾಡಿ ಇಷ್ಟೊತ್ತಿಗಾರೆ. ಓಕೆ, ಅಂದ್ರೆ ಓಕೆ ಮೇಂಟೆನೆನ್ಸ್ ಅಂದ್ರೆ ಹೆಂಗಂದ್ರೆ ನಾನು ಕರೆಕ್ಟ್ ಆಗಿ 3 ಹೊತ್ತು ತಿಂತೀನಿ, ಎಕ್ಸರ್ಸೈಸ್ ಹ್ಮ್ ಮಾಡ್ತೀನಿ, ಆದ್ರೂ ನನ್ನ ವೆಯ್ಟ್ ಜಂಪ್ ಆಗ್ತಿಲ್ಲ, ಜಾಸ್ತಿ ಆಗ್ತಿಲ್ಲ ಅನ್ನೋ ಲೆವೆಲ್ಗೆ ಹೋಗ್ಬೇಕು ನೀವು ಅಂತ. ಸೈಮಲ್ಟೇನಿಯಸ್ಲಿ ನಿಮ್ಮ ಆರೋಗ್ಯದ ಏನೇನು ಏನೇನು ಹತೋಟಿಗೆ ಬಂದಿದೆ, ಏನೇನು ಎಲ್ಲ ಕಂಟ್ರೋಲ್ ಬಂದಿದೆ ಅದು ಹಂಗೇನೆ ಇರ್ಬೇಕು, ಮತ್ತೇನು ಇದಾಗ್ಬಾರ್ದು. ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಒಂದ್ ಗುರಿ ತಲುಪೋದು ತನಕ ಫುಲ್ ಜೋಶಲ್ಲಿ ಇದ್ದು ತಲುಪ್ಬಿಡ್ತಾರೆ, ಆಮೇಲೆ ಅಲ್ಲಿ ಈಸಿಯಾಗಿ ಅಂದ್ರೆ ಸರ್, ಒಂದ್ ಟೈಮ್ ನಾನು ಆತರ ಆಗಿ ಇದಾಗಿದ್ದೀನಿ ಸರ್. ಬಟ್ ಈ ಟೈಮ್ ನಾನು ಹಂಗ್ ಬಿಡೋದಿಲ್ಲ. ನನ್ನ ಗೋಲ್ನ ಅಂದ್ರೆ ಇವಾಗ ಏನಿದೆ ಅದರಿಂದ ಗ್ರಾಂಟೆಡ್ ಆಗಿ ಕಂಟಿನ್ಯೂ ಮಾಡ್ಕೊಂಡು ತಗೊಂಡ್ಬಿಡ್ತಾರೆ ಹೋಗ್ತೀನಿ. ಅಂತ ಅಲ್ಲಿಗೆ ತಲುಪಿದ್ಮೇಲೆ. ಅದಕ್ಕೋಸ್ಕರ ಹೌದು. ಗ್ರಾಂಟೆಡ್ ಆಗಿ ತಗೋಬೇಡಿ ಅಷ್ಟೇ. ಇಲ್ಲ Okay. ಸರ್. ಚಿತ್ರದುರ್ಗದಿಂದ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಜಾಯ್ನ್ ಆಗಿದ್ದೀರಲ್ಲ, ಈಗ ಅಲ್ಲಿ ಅಷ್ಟು ದೂರದಿಂದ ಯಾರಾದ್ರೂ ಮಾಡ್ಬೋದಾ? ನಮ್ಮ ಮುಖ ನಮ್ಮನ್ನ ಒಂದ್ಸಲನೂ ನೋಡದೆ ನಮ್ ಪ್ರೋಗ್ರಾಮ್ ತಗೊಂಡಿದೀರಾ ಅಷ್ಟು ದೂರದಿಂದ. ಸೊ ಏನಾದ್ರೂ ಹೌದು. ಕಷ್ಟ ಆಯ್ತಾ? ಮಾಡ್ಬೋದಾ? ಹೆಂಗೆ? ಓ, ಆರಾಮಾಗಿ ಮಾಡ್ಬೋದು ಸರ್. ಇದು ಅಂದ್ರೆ
1-to-1 ನಾವು ಮಾತಾಡಿ ಮಾಡ್ಬೇಕು ಅನ್ನೋದೇನು ಇಲ್ಲ ಸರ್. ಜಸ್ಟ್ ಈ ಫೋನ್ ಕಾಲಲ್ಲೇ ನೀವು ಮಾಡೋ ಗೈಡೆನ್ಸ್, ನೀವು ಕೊಡೋ ಎಲ್ಲಾ ಡಯಟ್ ಪ್ರೋಗ್ರಾಮ್ ಡಯಟ್ ಇದನ್ನ ಎಲ್ಲ ನಾವು ಫಾಲೋ ಆರಾಮಾಗಿ ಮನೇಲೇ ಮಾಡ್ಬೋದು. ಮನೇಲೇ ಎಕ್ಸರ್ಸೈಸ್ ಮಾಡಿ ಮನೇಲೇ ನಾವು ಫುಡ್ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ನಾನು ಊಟ ಬಿಟ್ಟು ಸಣ್ಣ ಆಗ್ತಾ ಇಲ್ಲ. ನಾನು ರೆಗ್ಯುಲರ್ ಆಗಿ ಏನ್ ತಿಂತಿದ್ನೋ ಅದಕ್ಕಿಂತ ಜಾಸ್ತಿನೇ ನಾನು ತಿಂತಾ ಇದ್ದೀನಿ. 3 ಟೈಮ್ಸ್ ಮತ್ತೆ 1 ಟೈಮ್ ಸ್ನಾಕ್ಸ್ ತಗೊಂಡು ನಾನು ಹೆಲ್ದಿಯಾಗಿ ನಾನು ಫಿಟ್ ಆಗ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ನಾನು ನೀನ್ ಹೆಂಗ್ ತಿಂತೀಯ ಅಂತಂದ್ರೆ ನಾನು ಎಲ್ಲ 3 ಹೊತ್ತು ತಿಂತೀನಿ ಅಂತ ಹೇಳಿದ್ಮೇಲೆ, ಓ ನೀನ್ ಪರವಾಗಿಲ್ಲ ತಿನ್ಕೊಂಡು ಮನೇಲಿ ಎಕ್ಸರ್ಸೈಸ್ ಮಾಡಿ ಸಣ್ಣ ಆಗ್ತಾ ಇದೆಯಾ ಅಂದ್ರೆ ಇಟ್ಸ್ ಓಕೆ, ಚೆನ್ನಾಗಿ ಫಿಟ್ ಆಗಿದ್ಯಾ. ತುಂಬಾ ಪಾಸಿಟಿವ್ ಕಮೆಂಟ್ಸ್ ಫ್ಯಾಮಿಲಿಯಲ್ಲೆಲ್ಲ ಬರ್ತಾ ಇದೆ ಸರ್. ತುಂಬಾ ಚೆನ್ನಾಗಿದ್ಯಾ, ಚೆನ್ನಾಗಿ ಕಾಣಿಸ್ತಿದ್ಯಾ, ಹೆಲ್ದಿಯಾಗಿ. ಮತ್ತೆ ನಾನು ಮಾತಾಡೋ ರೀತಿ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿನೂ ಎಲ್ಲ ಚೇಂಜಸ್ ಆಗಿದೆ ಅಂತ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾರೆ ಸರ್. ತುಂಬಾ ಮೂಡ್ ಸ್ವಿಂಗ್ ತುಂಬಾ ಇತ್ತು, ಇರಿಟೇಷನ್ ಆಗ್ತಾ ಇದೆ, ಸಿಟ್ಟು ಜಾಸ್ತಿ ಇರ್ತಿತ್ತು, ಸಡನ್ ಆಗಿ ಬಾಯ್ ಕೊಟ್ಬಿಡ್ತಿದೆ. ಬಟ್ ಇವಾಗ ಆಗಲ್ಲ. ಒಂದು 10 ಸೆಕೆಂಡ್ಸ್ ಯೋಚನೆ ಮಾಡ್ತೀನಿ, ನಾನು ಮಾತಾಡ್ಬೇಕು ಅಂದ್ರೆ ಹೆಂಗ್ ಮಾತಾಡ್ಲಾ ಬೇಡ್ವಾ ಅನ್ನೋದು. ಅದೊಂದು ಮೈಂಡ್ ಕಾಮ್ನೆಸ್ ಬಂದಿದೆ. ಮ್ಯಾಮ್ ಸಂಜನಾ ಮ್ಯಾಮ್ ಹೇಳ್ಕೊಟ್ಟಿದ್ರು, ಫಸ್ಟ್ ನೀನು ಮೆಡಿಟೇಷನ್ ಮಾಡ್ಬೇಕು, ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಪ್ರಾಣಾಯಾಮ ಮಾಡು ಅಂತ. ನನಗದು ತುಂಬಾ ಹೆಲ್ಪ್ ಆಯ್ತು. ಆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದ ನನ್ನ ಮೈಂಡ್ ಕಂಟ್ರೋಲ್ ಸ್ವಲ್ಪ ಬಂತು. ಓನ್ಲಿ ಪೀರಿಯಡ್ ಪೇನ್ ಇಶ್ಯೂಸ್ ಇತ್ತು, ಕ್ರಾಂಪ್ಸ್ ಇರ್ತಿತ್ತು, ಇರ್ರೆಗ್ಯುಲರ್ ಆಗು ಇತ್ತು, ಜೊತೆಗೆ ಪೀರಿಯಡ್ಸ್ ಕ್ರಾಂಪ್ ಬರ್ತಾ ಇತ್ತು, ತೊಡೆ ಎಲ್ಲ ಪೇನ್ ಇತ್ತು. ಆಮೇಲೆ ನಿಮ್ದು ಸಯಾಟಿಕಾ ಎಕ್ಸರ್ಸೈಸಸ್ ಎಲ್ಲ ಮ್ಯಾಮ್ ಕೊಟ್ಟಿದ್ರು. ಸೊ ಅದೆಲ್ಲ ಮಾಡ್ತಿದ್ದಂಗೆ ನನಗೆ 1 ಮಂತ್ ಆಗ್ತಿದ್ದಂಗೆ ನೆಕ್ಸ್ಟ್ ಮಂತ್ಗೆ ನನಗೆಲ್ಲ ಪೇನ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಫುಲ್ ಇವಾಗ ನಾರ್ಮಲ್ ಆಗಿದ್ದೇನೆ ಸರ್. ಥ್ಯಾಂಕ್ ಯು. ನಿಮ್ ಜರ್ನಿ ಶೇರ್ ಮಾಡಿದ್ದಕ್ಕೆ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಿದ್ನಲ್ಲ ಸರ್, ಡ್ರೀಮ್ ಕಮ್ ಟ್ರೂ ತರ. ನಿಮಗೂ ನಿಮ್ ಟೀಮ್ಗೂ ಸಂಜನಾಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರಿ, ಥ್ಯಾಂಕ್ಸ್ ಶ್ರುತಿ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ಕಾಲ್. ಬಾಯ್. ಶ್ರುತಿ ಅವರಿಗಿರೋದು ಚಿತ್ರದುರ್ಗದಲ್ಲಿ. ಶ್ರುತಿ ಅವರು ಆಲ್ಮೋಸ್ಟ್ ಒಂದು 80 kg-ಯಿಂದ 63 kg ತನಕ, ಹತ್ತತ್ರ ಒಂದು 17 kg ತನಕ ಫ್ಯಾಟ್ ಲಾಸ್ ಮಾಡಿದ್ದಾರೆ. ಅವರು ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಸಂಜನಾ ಅವ್ರ ಹತ್ರ ಅವರು ಅಸಿಸ್ಟೆನ್ಸ್ ತಗೊಂಡು, ಗೈಡೆನ್ಸ್ ತಗೊಂಡು, ಬೇರೆ ಊರಲ್ಲಿ ಇದ್ದು ಕೂಡ ನಮ್ಮ ಡಯಟ್ ವರ್ಕೌಟ್ ಪ್ಲಾನ್ ಮನೆಯಲ್ಲೇ ಮಾಡಿ ಇಷ್ಟು ಫ್ಯಾಟ್ ಲಾಸ್ ಮಾಡಿದ್ದಾರೆ. ನಿಮ್ಗೂ ಕೂಡ ಈ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯ್ನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋನ ನೋಡಿ. ಸೊ ಅದರಲ್ಲಿ ಕೇಳಿರುವಂತಹ ಒಂದು 6ರಿಂದ 7 ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸಿದ್ರೆ ನಮ್ಮ ಟೀಮ್ ನಿಂದ ನಿಮಗೆ ಒಬ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ವಾಟ್ಸ್ಆಪ್ ನಂಬರ್ಗೆ, ನೀವು ಈ ವಾಟ್ಸ್ಆಪ್ ನಂಬರ್ಗೆ ನೀವು ನಿಮ್ಮ ಡೀಟೇಲ್ಸ್ ನ ಕಳಿಸಿದ್ರೆ ನಮ್ಮ ಟೀಮ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆ ವಿಡಿಯೋ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಕಳಿಸ್ಕೊಡಿ. ಧನ್ಯವಾದ.